ಸರ್ ನಮಸ್ಕಾರ. ನಮಸ್ತೆ. ಏನು 17 ವರ್ಷದಿಂದ 18ನೇ ವರ್ಷಕ್ಕೆ ನಮ್ಮ RCB ರಾಯಲ್ ಚಾಲೆಂಜರ್ಸ್ ಏನು ಗೆದ್ದಿದೆ, ಇದ್ರ ಬಗ್ಗೆ ಕರ್ನಾಟಕದಲ್ಲಿ ವಿಜಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಇದರಲ್ಲಿ ವೀಕ್ಷಣೆಗಾಗಿ 11 ಜನ ಸಾವನ್ನಪ್ಪಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್? ನೋಡಿ ಸರ್, ಅಭಿಪ್ರಾಯ ಅನ್ನೋದ್ಕಿಂತ ನಾವು ಒಂದ್ ಮನೆಯಲ್ಲಿ ಒಂದು ಫಂಕ್ಷನ್ ಮಾಡ್ತೀವಿ, ಒಂದು ಹಬ್ಬ ಮಾಡ್ತೀವಿ ಅಂತಂದ್ರೆ ಅದಕ್ಕೊಂದು ಸಮಯ ದೀರ್ಘಕಾಲ ಇರುತ್ತೆ. ನಾವ್ ಇಂಥವ್ರನ್ನೇ ಕರಿಬೇಕು, ಇಂಥವ್ರನ್ನೇ ಈ ತರ ಮಾಡ್ಬೇಕು, ಇಂಥದ್ ಬಂದವ್ರನ್ನ ನಾವ್ ಈ ತರ ಇದ್ ಮಾಡ್ಬೇಕು, ವೆಲ್ಕಮ್ ಮಾಡ್ಬೇಕು ಅನ್ನೋದಿರುತ್ತೆ. ಇವತ್ತು ರಾಜ್ಯ ಸರ್ಕಾರ ಮಾಡುವಾಗ ತಾರಾತೂರಿಲಿ ಇದನ್ನ ಮಾಡ್ಬೇಕಾಗಿತ್ತು ಅನ್ನೋಂತ ಅವಶ್ಯಕತೆ ಇರ್ಲಿಲ್ಲ. ಸೊ ಮಾಡ್ಲಿ, ಯಾಕೆಂದ್ರೆ ಇದು ಸಂತೋಷ, ಸಡಗರ, ನಮ್ಮ ರಾಜ್ಯಕ್ಕೆ ಒಂದು ನಿರೀಕ್ಷೆ ಇಟ್ಕೊಂಡಿದಂತ ಜನ. ಅಭಿಮಾನಿಗಳಿಗೆ ಏನಾಗತ್ತೆ ಅಂತಂದ್ರೆ, ಅಲ್ಲೇ IPL ಮ್ಯಾಚ್ ನೋಡ್ತಾ ಇದ್ದವ್ರು ಕೂಡ ಕ್ರೀಡಾಂಗಣದೊಳಗಡೆ ಇದ್ರು ಅನ್ನುವಂಥದ್ದು ಇದೆ. ಅದ್ರ ಜೊತೆಗೆ ನಮ್ಮ CM ಅವ್ರು ಇರ್ಬೋದು, ಉಪಮುಖ್ಯಮಂತ್ರಿ ಅವರಾಗ್ಬೋದು, ಇವತ್ತು ಇಂಥ ಕಡೆ ಕಾರ್ಯಕ್ರಮ ಮಾಡ್ತೀವಿ ಅಂತ ಒಂದು ಘೋಷಣೆ ಕೊಟ್ಟ ಮೇಲೆ ಜನರು ಅನಿರೀಕ್ಷಿತ ಇಷ್ಟು ಜನ ಕ್ರೌಡ್ ಆಗತ್ತೆ ಅನ್ನುವಂಥದ್ದು ಮಾಹಿತಿ ಇರುತ್ತೆ. ಇಷ್ಟೆಲ್ಲ ಇದ್ದು ಸರ್ಕಾರ, ಈಗ ನಮ್ಗೆ ಗೊತ್ತಿರೋ ಪ್ರಕಾರ ಸರ್ಕಾರದಲ್ಲಿ ಅವರು IPL ಏನ್ ಕೇಳಿದ್ರು KCL ಅವರು, ಅವ್ರಿಗೆ ಪರ್ಮಿಷನ್ ಕೂಡ ಕೊಟ್ಟಿಲ್ಲ ಅನ್ನೋಂಥ ಮಾಹಿತಿ. ಯಾಕೆ ತಾರಾತೂರಿಲಿ ನಡೀತು ಅಂತ ನಮ್ಗೆ ಇದ್ರ ಬಗ್ಗೆ ಹೇಳುವಾಗ ಒಂದಷ್ಟು ಗೊಂದಲ ಸರ್. ಇನ್ನೊಂದು, ಇವಾಗ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇರೋದೇನಂದ್ರೆ, ಸರ್ಕಾರದಿಂದ 19 ಗೈಡ್ಲೈನ್ಸ್ ಕೊಟ್ಟಿದ್ರಂತೆ ಸರ್. 19 ಗೈಡ್ಲೈನ್ಸ್ಗೂ ಒಪ್ಕೊಂಡಿಯ ಮೇಲೆ ಈ ತರ ಆಗಿದೆ ಅಂದ್ರೆ, ಈಗ 3 ಜನ ಏನೋ ಪೊಲೀಸರು ಇದ್ರೂ ಸಸ್ಪೆಂಡ್ ಮಾಡಿದ್ದಾರೆ, ಅಮಾನತುಗೊಳಿಸಿದ್ದಾರೆ. ಇದ್ರ ಬಗ್ಗೆ ಏನೋ ಕೆಲವು ಜನಗಳು ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ನೋಡಿ, ಅಧಿಕಾರಿಗಳು ಒಬ್ಬರನ್ನೇ ತಲೆದಂಡ ಮಾಡೋದು ತಪ್ಪು. ನೋಡಿ, ತಪ್ಪು ಕಾಮನ್ ಆಗಿ ಎಲ್ಲಾ ಕಡೆಯಿಂದಲೂ ನಡೆದಿದೆ. ಸರ್ಕಾರದ ಕಡೆಯಿಂದ ಇರ್ಬೋದು, ಜನಗಳು ಬಂದಿದ್ದಾರಲ್ಲ ಅವ್ರ ಕಡೆಯಿಂದ ತಪ್ಪಿದೆ, ನಾವೇನಿಲ್ಲ ಅಂತ ಹೇಳಕ್ಕೆ. ಯಾಕೆ ಅಂತಂದ್ರೆ, ಅಭಿಮಾನಿಗಳು ಮನೇಲಿ ಕೂತ್ಕೊಂಡು ವೀಕ್ಷಣೆ ಮಾಡ್ಬೋದಿತ್ತು. ಅವ್ರ ಅಭಿಮಾನವನ್ನ ಬೇರೆ ತರ. ಇವತ್ತೆಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ, ಒಂದು 10-12 ವರ್ಷದ ಮಗು ನಮ್ಮ RCB ಗೆದ್ರೆ ಅನಾಥಾಶ್ರಮಕ್ಕೆ ಊಟ ಹಾಕ್ಸ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿದ್ದ. ಆ ಮಗು ಇವತ್ತು ಅನಾಥಾಶ್ರಮಕ್ಕೆ ಹೋಗಿ ಊಟ ಮಾಡಿಸ್ತದೆ. ನಿಮ್ಮ ಅಭಿಮಾನ ತೋರಿಸಿ ಒಂದು ಬಡ ಕುಟುಂಬಕ್ಕೆ ಸಹಾಯ ಮಾಡೋ ಮುಖಾಂತರನೋ, ಒಂದು ಬಡ ವಿದ್ಯಾರ್ಥಿಗೆ ಎಜುಕೇಶನ್ ಕೊಡಿಸುವಂತ ಮುಖಾಂತರನೋ, ಯಾರೋ ಒಬ್ಬಂಗೆ ಟ್ರೀಟ್ಮೆಂಟ್ ತೋರ್ಸಕ್. ಈಗ ನೋಡಿ, ಮೈಸೂರಿನಲ್ಲಿ ಒಂದು ತನ್ನ ಕಂದಮ್ಮನ್ನ ಉಳಿಸ್ಕೊಳ್ಳಿಕ್ಕೆ ಒಂದು ತಾಯಿ ಎಲ್ಲರನ್ನೂ ಅಂಗಲಾಚಿ ಬೇಡ್ತಿದ್ದಾಳೆ. ಅಂತ ದೊಡ್ಡ ಕಾಯಿಲೆ ಆ ಮಗುಗ್ ಬಂದಿದೆ. ಆ ಮಗುಗೆ ಉಳಿಸ್ಕೊಳ್ಳಿಕ್ಕೋಸ್ಕರ ಎಲ್ಲರ ಹತ್ರ ಬೇಡ್ತಾ ಇದ್ದೆ. ಅಂತವ್ರಿಗೆ ಕೊಡಿ ನಿಮ್ಮ ಸಹಾಯನ. ಈ ಅಭಿಮಾನದ ಆತರದವ್ರು ಮಾಡಿ. ಅವಾಗ ಏನಾಗತ್ತೆ ಅಂತಂದ್ರೆ, ಇದೊಂದಷ್ಟು ಅವೇರ್ನೆಸ್ ಕ್ರಿಯೇಟ್ ಆಗತ್ತೆ, ಸಮಾಜ ಒಂದಷ್ಟು ಶುದ್ಧೀಕರಣ ಆಗತ್ತೆ. ಅದನ್ನ ಬಿಟ್ಟು ಇವತ್ತು ನಾನು ನೋಡೋ ಪ್ರಕಾರ ಸರ್ಕಾರ ಅವ್ರನ್ನ ಇವರು ಟೀಕೆ ಮಾಡೋದು, ಇದು ಸಮಾಜಕ್ಕೆ ಮಾದರಿ ಅಲ್ಲ. ದೂರದ ನಾಟಕ ಏನೈತೆ ಅದನ್ನು ಕೂಲಂಕಷವಾಗಿ ಮಾಡ್ಬೇಕು. ಈಗ ನೋಡಿ, ಅವ್ರನ್ನ ಸರ್ಕಾರ ಮಾಡಿದ್ದು ಎಲ್ಲಾ ಕಡೆಯಿಂದ ತಪ್ಪಿದೆ ಅಂತ ಅವ್ರನ್ನ ಒಂದು ಟ್ರಾನ್ಸ್ಫರ್ ಮಾಡ್ಬೇಕು, ಎಲ್ಲ ವರ್ಗಾವಣೆ ಮಾಡಿ, ನಿಮ್ಗೆ ಈ ಜಾಗದಲ್ಲಿ ನಿಭಾಯಿಸೋ ಸಾಮರ್ಥ್ಯ ಇಲ್ಲ, ನೀವ್ ಯಾವ್ದೋ ಒಂದು ಜಿಲ್ಲೆಯಲ್ಲಿ ನಿಭಾಯಿಸಿ ಅಂತ ಹೇಳ್ಬೋದು. ಅಮಾನತ್ ಮಾಡಬಾರ್ದಿತ್ತು ಅಂತ ನೀವು ಮಾಡಬಾರ್ದು. ಯಾಕೆ ಅಂದ್ರೆ, ಇನ್ನೊಂದು ಹೇಳ್ತೀನಿ, ಅವ್ರಿಗೆ ದಕ್ಷತೆ, ಪವರು, ತಾಕತ್ ಇಲ್ದೇನೆ ಆ ಹುದ್ದೆಗೆ ಕೊಟ್ಟಿದ್ರ ನೀವು ಅವ್ರನ್ನ. ಆ ಹುದ್ದೆಗೆ ನಿಯೋಜನೆ ಮಾಡಿದಿರಲ್ಲ, ನೀವು ಕೂಡ ಯೋಚನೆ ಮಾಡ್ಬೇಕು ಸರ್ಕಾರ. ನಾವು 10 ಜನನ್ ಕರ್ಕೊಂಡು ಹೋಗ್ಬಿಟ್ಟು ಇವತ್ತು ಒಂದೇ ಸತಿ ಸಡನ್ ಆಗಿ ನಮ್ಮ ಮನೆಗೆ 10 ಜನ ಜನರನ್ನ, ಫ್ರೆಂಡ್ಸ್ ಎಲ್ಲಾರನ್ನೂ ಕರ್ಕೊಂಡು ಹೋಗ್ಬಿಟ್ಟು 5 ನಿಮಿಷದೊಳಗಡೆ ಅಡಿಗೆ ಮಾಡಿ ಎಲ್ಲರಿಗೂ ಏನೇನು ಮದುವೆ ಊಟ ಮಾಡ್ತೀವಿ ಅಷ್ಟನ್ನ ಮಾಡ್ಬಿಟ್ಟು ಊಟಕ್ಕೆ ಬಡ್ಸ್ಬಿಡು ಅಂದ್ರೆ ಬಡ್ಸಕ್ಕಾಗತ್ತಾ? ಇಲ್ಲ. ಆತರ ಇವತ್ತು ಸರ್ಕಾರ ಮಾಡಿದ ಈ ಕೆಲಸ ನನಗ್ ಗೊತ್ತಿಲ್ಲ. ಜನ ಸೇರ್ತಾರ, ನೀನ್ ಕಂಟ್ರೋಲ್ ಮಾಡ್ಬಿಡ್ಬೇಕು, ಅದಕ್ಕೆ ಪ್ರಾಡಕ್ಟ್ ಕೊಡ್ಬಿಡ್ಬೇಕು, ಬಂದೋಬಸ್ತ್ ಕೊಡ್ಬೇಕು ಅಂತಂದ್ರೆ, ಇವತ್ತು ಕೆಲವೊಂದಷ್ಟು ಮಾಜಿ ಕಮಿಷನರ್ಗಳು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಅದಕ್ಕೆ ಆಂಬುಲೆನ್ಸ್ ವ್ಯವಸ್ಥೆ ಬೇಕು, ಪ್ಯಾರಾಗೇಟ್ ಬೇಕು, ರಸ್ತೆಯಲ್ಲಿ ಸಿಂಗಲ್ ಲೈನ್ ಪಾರ್ಕಿಂಗ್ ಯಾವ ಕಡೆ ಬೇಕು, ಅವ್ರು ತರ್ತಕ್ಕಂಥ ವೆಹಿಕಲ್ಗಳನ್ನ ಪಾರ್ಕಿಂಗ್ ಮಾಡೋಕೆ ಯಾವ ಜಾಗ ಬೇಕು, ಈಗ ಕಾರ್ಯಕ್ರಮ ಮಾಡ್ತಕ್ಕಂಥ ಜಾಗದಿಂದ ಇಲ್ಲಿ ಹೋಗ್ತಕ್ಕಂಥದಕ್ಕೆ ಎಷ್ಟು ಡಿಸ್ಟೆನ್ಸ್ ಗಳಿದೆ, ಆ ಡಿಸ್ಟೆನ್ಸ್ ಇಂದಲ್ಲಿ ಬರ್ತಕ್ಕಂಥ ಜನಗಳು ಸೇರ್ಲಿಕ್ಕೆ ಎಷ್ಟೆಲ್ಲ ಲೈನ್ಸ್ ಗಳಾಗತ್ತೆ, ಇದೆಲ್ಲವೂ ಕೂಡ ಪೊಲೀಸ್ ನಲ್ಲಿ ಫಸ್ಟ್ ರಿಹರ್ಸಲ್ ಆಗತ್ತೆ.
ಯಾವುದೇ ಕಾರ್ಯಕ್ರಮ ಮಾಡಿದಾಗ ಒಬ್ರು ಮಿನಿಸ್ಟರ್ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಬ್ರು ಮಿನಿಸ್ಟರ್ ಬರ್ತಾರೆ ಅಂದ್ರೆ ಎಷ್ಟು ಸಾವಿರ ಜನ ಗ್ಯಾದರಿಂಗ್ ಆಗತ್ತೆ. ಈ ಜನರಿಗೆ ನಾವು ಏನ್ ಸಿದ್ಧತೆ ಮಾಡ್ಕೋಬೇಕು, ಅವ್ರು ಅವ್ರನ್ನ ಕರ್ಕೊಂಡ್ ಬರ್ತಕ್ಕಂತ ವಾಹನಗಳ ಪಾರ್ಕಿಂಗ್ ಎಲ್ಲಿ ಮಾಡ್ಬೇಕು, 2 ವೀಲರ್ ಎಷ್ಟು ಬರುತ್ತೆ, 4 ವೀಲರ್ ಎಷ್ಟು ಬರುತ್ತೆ, ಬಸ್ಗಳು ಎಷ್ಟು ಬರುತ್ತೆ, ಯಾವ ತರ ಜನ ಬರ್ತಾರೆ, ಇದೆಲ್ಲವೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಪೂರ್ವ ಸಿದ್ಧತೆ ಆಗ್ಬೇಕು. ಪೂರ್ವ ಸಿದ್ಧತೆಗೆ ಇಲ್ಲಿ ಪ್ಲಾನಿಂಗ್ ಇಲ್ವಲ್ರಿ. ಪ್ಲಾನಿಂಗ್ ಇಲ್ದಾನೆ ಎಲ್ಲಿ ಯಾರ ಮೇಲೆ ನೀವು ದೂರ್ತಿದ್ದೀರಿ? ಸರ್ ಅದನ್ನೇ ನೀವ್ ಹೇಳ್ದಂಗೆ ಅದು ಕರೆಕ್ಟ್ ನೀವ್ ಹೇಳುದು. ಹಾ. ಈಗ ನೀವ್ ಹೇಳಿದ್ರಲ್ಲ ಅದೇ ತರ ಅದನ್ನು ಒಂದು ಗೈಡ್ಲೈನ್ಸ್ ಅಲ್ಲಿ ಕೊಟ್ಟಿದಾರಂತೆ ಸರ್ಕಾರದಿಂದ. ಏನಂತ, ಈಗ ಏನ್ RCB ಟೀಮ್ನವ್ರು ಬರ್ತಾರೆ ಆಟಗಾರರು, ಅವರು ಸ್ಟೇಡಿಯಂಗೆ ತೆರಳುವಾಗ ಯಾವ್ದೇ ತರ ಅನೈತಿಕರ ಘಟನೆಗಳು ನಡೆಯದಾಗೆ ಒಂದ್ ಸ್ಟ್ಯಾಚು ಆಗ್ಬೋದು, ಒಂದ್ ಗಾರ್ಡನ್ ಆಗ್ಬೋದು, ಒಂದು ಸಾರ್ವಜನಿಕರಿಗೆ ಓಡಾಡಕ್ಕೆ ರಸ್ತೆಗಳದ್ದು ಇದಾಗಿರ್ಬೋದು, ಒಂದು ಆಂಬುಲೆನ್ಸ್ ಆಗಿರ್ಬೋದು, ಸಾರ್ವಜನಿಕರಿಗೆ ಯಾವ್ದು ತೊಂದರೆ ಆಗ್ಬಾರ್ದು ಅನ್ಬಿಟ್ಟು ಏನು ಈಗ RCB ಟೀಮ್ ಕಡೆಯಿಂದ ನಾನು ಫಸ್ಟ್ ಟೆಂಪಲ್ ಹೇಳ್ತಾ ಇದ್ದೀನಿ, ಹಾ. ಸರ್ಕಾರ 11 ಗೈಡ್ ಲೈನ್ ಕೊಟ್ಟಿರ್ಲಿ, 10 ಗೈಡ್ ಲೈನ್ ಕೊಟ್ಟಿರ್ಲಿ, ಹಾ. ಸಮಯ ಇಲ್ಲ. ಹಾ. ಅವ್ರು ಕೊಟ್ಟಿರ್ತಕ್ಕಂಥ ಗೈಡ್ ಲೈನ್ ಗೆ ಆರ್ಗನೈಸ್ ಮಾಡ್ಲಿಕ್ಕೆ ಕೆಲವೊಬ್ರು ಸೈನ್ ಹಾಕಿದಾರಲ್ಲ ಸರ್ ಅವರು. ನೋಡಿ, ಇನ್ನು ಆಯೋಜಕರು ಅದಕ್ಕೆ 19 ಗೈಡ್ಲೈನ್ಸ್ ಒಪ್ಕೊಂಡು ಸೈನ್ ಹಾಕೊಂಡಿದ್ದಾರೆ. ಆಯೋಜಕರು ಸೈನ್ ಹಾಕಿ ಕೊಟ್ಟಿದ್ದಾರೆ. ಹಾ. ಆಯೋಜಕರು ತಲೆದಂಡ ಆಗಿಲ್ವಲ್ಲ ಈಗ? ಆಯೋಜಕರು ತಲೆದಂಡ ಮಾಡಿದೀರಾ? ಯಾರನ್ನ ತಲೆದಂಡ ಮಾಡ್ಬೇಕು? ಸರ್, ನೀವು ಮಾಡಿರ್ತಕ್ಕಂಥದ್ದು ಅಮಾಯಕ